ಹಲೋ ಗೈಸ್, ನಾನು ನಿಮ್ಮ ಮೈಸೂರು ಹುಡುಗ ದುಬೈಯಿಂದ. ಸೊ ಇವತ್ತು ನಾವಿಲ್ಲಿ ಪಾರ್ಕಿಗೆ ಬಂದಿದ್ವಿ. ಸೊ ಇಲ್ಲಿ ನಮ್ಗೊಬ್ರು ಅಂಕಲ್ ಸಿಕ್ಕಿದ್ರು. ಸೊ ಅವ್ರನ್ನ ಮಾತಾಡ್ಸೋಣ, ಯಾವಾಗ ಬಂದರು, ಏನು ಯಾವ ರೀತಿ ಬಂದರು ಅನ್ನೋದ್ರ ಬಗ್ಗೆ ಮಾಹಿತಿನ ಇವತ್ತು ನಾನು ನಿಮ್ಗೆ ತಿಳ್ಕೊಳ್ಳೋಣ. ಅಂಕಲ್ ನಮಸ್ತೆ. ಅಂಕಲ್ ನಮಸ್ಕಾರ. ನಿಮ್ಮ ಹೆಸರು ಅಂಕಲ್? ನಮ್ಮ ಹೆಸರು ಸೆಂದಿಲ್ ಕುಮಾರ. ಯಾವ ಊರು ಅಂಕಲ್ ನಿಮ್ದು? ನಮ್ಮೂರು ತಮಿಳ್ನಾಡು, ಮದ್ರಾಸ್. ಸೊ ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು ಅಂಕಲ್? ಇಲ್ಲಿ ಬಂದು ನಾನು 4 ವರ್ಷ ಆಯ್ತು. 4 ವರ್ಷ ಆಯ್ತು. ಇಲ್ಲಿ ಬಂದು ನಾನು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಸಂಬಳ ಎಷ್ಟಿದೆ ಅಂಕಲ್ ಇಲ್ಲಿ? ಸಂಬಳ ನನಗೆ 1800 AED, 3000 40,000 ಬರ್ಬೋದು. 30,000 40,000 ಬರ್ಬೋದು. ಮೇಂಟೈನ್ ಆಗುತ್ತೆ ಅಂಕಲ್? ಮನೆ ಎಲ್ಲ ಮೇಂಟೈನ್ ಮಾಡಿ? ಮನೆಯಲ್ಲ ಇಲ್ಲಿ ಬಂದು ನನಗೆ ಸ್ವಲ್ಪ ಬಹಳ ಕಷ್ಟ, ಸ್ವಲ್ಪ ಕಮ್ಮಿ ಆಯ್ತು. ಓಕೆ. ಅಭಿ ಮನೆಗೆ 25,000 30,000 ಕಳಿಸ್ತೀನಿ. ಮಂತ್ಲಿ 25,000 30,000 ಕಳಿಸ್ತೀನಿ. ಅವಿ ನನಗೆ ಏನು ಕಷ್ಟ ಇಲ್ಲ. ಇನ್ನೂ ಈಗ ವಿಸಾ ಒಂದು ವರ್ಷ ಇದೆ. 1 ವರ್ಷ ಕಂಪ್ಲೀಟ್ ಆಮೇಲೆ ಕ್ಯಾನ್ಸಲ್ ಮಾಡ್ಬಿಟ್ಟು ನಾವು ಸ್ವಂತ ನಾಡಿಗೆ ಹೋಗ್ತೀವಿ, ತಮಿಳ್ನಾಡಿಗೆ ವಾಪಸ್ ಹೋಗ್ತೀನಿ. ಯಾಕಂಕಲ್ ಇಲ್ಲಿ ಮತ್ತೆ ಮುಂದೆ ಕಂಟಿನ್ಯೂ ಮಾಡಕ್ ಇಷ್ಟ ಇಲ್ವಾ? ಸಾಕು ನನಗೆ, ಈಗ ಪೈಸಾ ಸಾಕಾಯ್ತು. ಓಕೆ. ಮಕ್ಕಳಿಗೆ ಪೈಸಾ ಸಾಕಾಯ್ತು, ನನಗೆ ಪೈಸಾ ಸಾಕಾಯ್ತು. ಕಷ್ಟ ಇಲ್ಲಿ ಬಂದಕ್ಕೆ ಸ್ವಲ್ಪ ಪೈಸಾ ನನಗೆ ಬೇಕಾಯ್ತು. ಇದಕ್ಕೋಸ್ಕರ ಬಂದಿದ್ದೀನಿ. ಅವೇ ಪೈಸಾ ಅಲ್ಲಿ ಸಾಕಾಯ್ತು. ಜಾಸ್ತಿ ನನಗೆ ಬೇಡ ಪೈಸಾ. ನಮಗೆ ಬಂದಿದ್ದು ಸ್ವಲ್ಪ ನಮ್ಮ ಫ್ಯಾಮಿಲಿ ಸ್ವಲ್ಪ ಖುಷಿ ಇರ್ಬೇಕು. ಸ್ವಲ್ಪ ಕಷ್ಟ ಇದ್ದಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಈಗ ಕಷ್ಟ ಸ್ವಲ್ಪ ಕಮ್ಮಿ ಆಯ್ತು. ಫ್ಯಾಮಿಲಿ ಸಾಥ್ ಎಂಜಾಯ್ ಮಾಡ್ತೀನಿ. ಇದಕ್ಕೆ ಬಂದು ಫ್ಯಾಮಿಲಿ ಎಮರ್ಜೆನ್ಸಿಗೆ ಹೋಗಕ್ಕೆ ಆಗಲ್ಲ, ಬರೋಕ್ಕಾಗಲ್ಲ. ನಮ್ಮ ಮನೇಲಿ ಫಂಕ್ಷನ್ ಇರ್ತದೆ, ಏನು ಫಂಕ್ಷನ್ ಇರ್ತಾರೆ, ಯಾರು ಸಾಯಿ ಬಿಡ್ತಾನೆ, ಇಮಿಡಿಯೇಟ್ ಹೋಗಕ್ಕೆ ಆಗಲ್ಲ, ಬರೋಕ್ಕಾಗಲ್ಲ. ಏನು ಇದಕ್ಕೋಸ್ಕರ ನಾನು ಕ್ಯಾನ್ಸಲ್ ಮಾಡ್ಬಿಟ್ಟು ಹೋಗ್ತೀನಿ. 4 ವರ್ಷ ಸಾಕಾಯ್ತು. ಸೊ ನೋಡೋದಲ್ಲ ಗೈಸ್, ಇಲ್ಲಿ ದುಬೈಗೆ ಬರೋದೇನೋ ಈಸಿ ಅನ್ಸುತ್ತೆ. ಇದು ಎಷ್ಟೋ ಜನರ ಕನಸಾಗಿರುತ್ತೆ, ದುಬೈಗೆ ಬಂದು ನಾನು ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತ. ಸೊ ಇಲ್ಲಿಗೆ ಬಂದಮೇಲೆ ಗೊತ್ತಾಗೋದು ರಿಯಾಲಿಟಿ ಏನು ಅಂತ. ಇಲ್ಲಿಗೆ ಬಂದಾದ್ಮೇಲೆ ವಾಪಸ್ ನಮ್ಮ ನಾಡಿಗೆ ಹೋಗ್ಬೇಕು, ನಮ್ಮ ಮನೇಲಿ ಇರಬೇಕು, ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದೇ ಜಾಸ್ತಿ ಮೈಂಡಲ್ಲಿ ಇರುತ್ತೆ ಹೊರತು ಇಲ್ಲಿ ಬಂದೆ ನಾನು ಇನ್ನೂ ಸಾಯೋ ತನಕ ಇಲ್ಲೇ ಇರಬೇಕು, ಯಾರೂ ಆ ರೀತಿ ಇರಲ್ಲ. ಏನೋ ಅವಾಗ ಕಷ್ಟ ಇತ್ತು, ಬಂದಿರ್ತೀವಿ. ಕಷ್ಟ ಮುಗಿಸ್ಕೊಂಡಾದ್ಮೇಲೆ ಸ್ವಂತ ಯಾವತ್ತಿದ್ರು ನಮ್ಮ ತಾಯ್ನಾಡೆ ನಮಗೆ ಯಾವತ್ತಿದ್ರು ಎಂದೆಂದಿಗೂ ಕೊನೆವರೆಗೂ ಇರೋದು. ಸೊ ಈಗ ಹೊಸ್ದಾಗಿ ಇಲ್ಲಿಗೆ ಬರ್ತಾರಲ್ಲ, ಸೊ ಹೊಸ್ದಾಗಿ ಬರಬೇಕು ಅಂತ ಆಸೆ ಇಟ್ಕೊಂಡಿರ್ತೀರಲ್ಲ, ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಟಿಪ್ಸ್ ಕೊಡೋದಾದ್ರೆ ಏನು ಟಿಪ್ಸ್ ಕೊಡ್ತೀರಾ? ಈಗ ನನಗೆ ತುಂಬಾ ಜನ ಕೇಳ್ತಿದ್ದಾರೆ, ಅಣ್ಣ ನಾನು SSLC ಮಾಡಿದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ಇಲ್ಲ ನಾನು ಈ ಕೆಲಸ ಮಾಡಿದ್ದೀನಿ, ನನಗೂ ದುಬೈಲಿ ಏನಾದರೂ ಒಂದು ಕೆಲಸ ನೋಡಿ, ನಾನು ಬರ್ತೀನಿ ಅಂತ. ಸೊ ಅವ್ರಗಳಿಗೆ ಏನಾದರೂ ಒಂದು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ ಅಂತ? ನಾನು ಹೇಳ್ತೀನಿ, ಇಲ್ಲಿ ಬರ್ಬೋದು. ಕಷ್ಟ, ನಮ್ಗೆ ಕಷ್ಟ ಇದೆ, ಪೈಸಾ ಬೇಕಾಯ್ತು, ಅದಕ್ಕೋಸ್ಕರ ಬರ್ಬೋದು. ಇಲ್ಲಂಗಲ್ಲ ಮನಿ ನಮ್ಮ ಇಂಡಿಯಾಲಿ ತಮಿಳ್ನಾಡಲ್ಲಿ ಜಾಸ್ತಿಯ ಮನಿ ಸಿಕ್ಕಾಯ್ತು, ಅಲ್ಲಿ ಕೆಲಸ ಮಾಡ್ಬೋದು, ಇಲ್ಲದ ಫ್ಯಾಮಿಲಿ ಸ್ಪೆಂಡ್ ಮಾಡ್ಬೋದು, ಮಿಸ್ ಮಾಡ್ಬರೋದು. ಏನೋ ಇಲ್ಲಿಗೋಸ್ಕರ ಯಾಕೆ ಬಂದಿ ನಾವು 10,000 ಜಾಸ್ತಿ ಸಿಗ್ಬೋದು. ಹೌದು, ಅಲ್ಲಿ 10,000 ಕಮ್ಮಿ ಆಗ್ಬಿಡುತ್ತೆ, ಇಲ್ಲಿ 10,000 ಜಾಸ್ತಿ ಆಗ್ಬೋದು. ಇಲ್ಲಿ ಒಂದು ಏನಂದ್ರೆ, ಒಂದು ಲೈಫಲ್ಲಿ ನಾವು ಫ್ಯಾಮಿಲಿ ಮಿಸ್ ಮಾಡ್ಬೋದು, ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ. ಎಮರ್ಜೆನ್ಸಿಯಲ್ಲಿ ಇಲ್ಲಿ ಓಡೋಕ್ಕೆ ಆಗಲ್ಲ. ಮದುವೆ ಇದು ಮನೇಲೆ ಏನು ಫಂಕ್ಷನ್ ಇರ್ತದೋ, ಯಾರೋ ಸತ್ತಾಗ್ಬಿಡ್ತೋ, ಇದು ಎಮರ್ಜೆನ್ಸಿಗೆ ಹೋಗೋಕ್ಕಾಗಲ್ಲ. ಹೋಗ್ಬೋದು, ಆನಂತರ ಈ ಫ್ಲೈಟ್ ಚಾರ್ಜ್ ಜಾಸ್ತಿ ಆಗ್ಬಿಡ್ತದೆ. ಇಲ್ಲಿಂದ ಹೋಗಕ್ಕೆ ಬರೋಕ್ಕೆ 30,000 40,000 ಆಗ್ಬಿಡ್ತದೆ. ಇಲ್ಲಿ ಹೋಗಕ್ಕೆ, ಅಲ್ಲಿ ಮನೆಗೆ ಏನಾದ್ರು ತೊಗೊಂಡ್ಕೋಬೇಕು, ಅಲ್ಲಿ ಸ್ವಲ್ಪ ಏನಾದ್ರು ಹಾಕ್ಬೇಕಲ್ಲ. ಆನಂತರ ಇಲ್ಲಿ ನನಗೆ ಏನು ಗೊತ್ತಾ, ಇಲ್ಲಿ ಬರಬಾರ್ದು ಚೆನ್ನಾಗಿಲ್ಲ. ನಾನು ನೋಡಿದ್ರೆ ನಮ್ಮ ಇಂಡಿಯಾದಲ್ಲಿ ಕೆಲಸ ಮಾಡ್ಬೋದು, ನಮ್ಮ ಮನೆ ಸುತ್ತಲೇ ಕೆಲಸ ಮಾಡ್ಬೋದು, ಒಳ್ಳೆ ಇದೆ. ನಾನು ಅನ್ಸ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನು ನೋಡ್ತಾ ಇದೀನಿ, ನಾನು ಏನು ಅಡ್ವೈಸ್ ಕೊಡ್ತಾ ಇದೀನಿ, ಹೊಸ ಹುಡುಗರು ಇಲ್ಲಿ ಯಾರೋ ಬಂದಿದಂತೆ, ನಾನು ಅಡ್ವೈಸ್ ಕೊಡ್ಬೋದು, ಇಲ್ಲಿ ಬರಬೇಡ, ಇಲ್ಲಿ ಸಾಯ್ಬೇಡ. ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಇಂಡಿಯಾಗೆ ಜಾಸ್ತಿ ಇರ್ತದೆ ಟೆಂಪರೇಚರ್.
ಇಲ್ಲಿ ಮಾಡೋಕ್ಕೆ ಆಗಲ್ಲ. ಕೆಲಸ ಕಷ್ಟಪಟ್ಟು ಕೆಲಸ ಮಾಡಬೇಕು. ಅಲ್ಲಿ ನಾವು ಇಂಡಿಯಾಲಿ ಅಷ್ಟೇ ಇಲ್ಲ. ಇಂಡಿಯಾಲಿ ಟೆಂಪರೇಚರ್ ಕಮ್ಮಿ ಇರ್ತದೆ. ಏನಂತಾರ ಫ್ಯಾಮಿಲಿ ಸೆಂಡ್ ಮಾಡ್ಬೋದು. ಅಲ್ಲಿ ಪೈಸಾ ಇರ್ಬೋದು, ಸ್ವಲ್ಪ ಟ್ರೈ ಮಾಡ್ಬೋದು. ಪೈಸಾ ಇರ್ಬೋದು, ಕಂಪನಿ ಹೊಸ ಹೊಸ ಕಂಪನಿ ಇದೆ, ಕಂಪನಿ ಜಾಸ್ತಿ ಇರ್ತದೆ. ಅಲ್ಲಿ ಓಡಾಡ್ಬೋದು, ಸಿಕ್ಕಾಕ್ಬೋದು, ಸ್ವಲ್ಪ ಟ್ರೈ ಮಾಡ್ಬೋದು. ಅಲ್ಲಿ ಇರ್ಬೋದು, ಫ್ಯಾಮಿಲಿ ಸೆಂಡ್ ಮಾಡ್ಬೋದು, ಸ್ವಲ್ಪ ಚೆನ್ನಾಗಿರ್ತದೆ. ಇಲ್ಲಿ ಬಂದು ಮಾಡೋಕ್ಕೆ ಚೆನ್ನಾಗಿಲ್ಲ. ಏನು ಗೊತ್ತಾ, ನಾನು ಬಂದು ಎಲ್ಲ ಲೈಫಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಏನು ಮಾಡ್ತಾ ಇದೀನಿ, ನಮಗೆ ಬರ್ಬೇಕಾದ್ರೆ ಇಲ್ಲಿ ಬರಬೇಡ. ನನಗೆ 90% ನಾನು ಹೇಳ್ತಾ ಇದೀನಿ, 100 ಹೇಳ್ತಾ ಇದೀನಿ, ಇಲ್ಲಿ ಬರುವ ಚೆನ್ನಾಗಿದೆ. ಏನೋ ಪೈಸಾಗೋಸ್ಕರ ಇದು ಬರ್ತೀವಿ ಇಲ್ಲಂಗಲ್ಲ. ಅದು ಅಲ್ಲಿ ನಾವು ಏನಾದ್ರು ಥಿಂಕ್ ಮಾಡಿಬಿಟ್ಟು ಈ ಪೈಸಾ ನಮಗೆ ಬೇಕು, ನನಗೆ ಬೇಕು ಪೈಸಾ, ಫ್ಯಾಮಿಲಿಗೆ ಬೇಕಾದ್ರೆ ಪೈಸಾ. ಆ ಪೈಸಾ ಅಲ್ಲಿ ಸಂಪಾದನೆ ಮಾಡ್ಬೇಕು. ನಮ್ಮ ಮನೆಗೆ ಪೈಸಾ ಬೇಕಾಗಿತ್ತು, ನಮ್ಮ ತಮಿಳ್ನಾಡಲ್ಲಿ ಸಂಪಾದನೆ ಮಾಡ್ಬೇಕಾಯ್ತು. ಅಲ್ಲಿ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ. ಇಲ್ಲಿ ಬಂದು ಏನಂದ ನಮಗೋಸ್ಕರ ಹೊರಗಡೆ ನಮ್ಮ ರಿಲೇಷನ್ ಹತ್ರ ಸ್ವಲ್ಪ ಪೈಸಾ ತೋತೀನಿ, 5 ಲಕ್ಷ. ನೀವ್ಯಾವತ್ತಾದ್ರೂ ನಿಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡಿರೋ ದಿನಗಳಿದೆಯಾ ಅಣ್ಣ? ನಾನು ಮಿಸ್ ಮಾಡಿದ್ದೀನಿ. ಇಲ್ಲಿ ಹೋಗಕ್ಕೆ 1 ವರ್ಷ ಲೀವ್ ಕೊಡ್ತಾರೆ. 1 ಇಯರ್ ವೆಕೇಶನ್ ಲೀವ್ ಕೊಡ್ತಾರೆ, 1 ತಿಂಗಳು. ಹೌದು, ಅದು ಇಯರ್ ಕೊಡ್ತಾರೆ, ಇಲ್ಲಂಗಲ್ಲ. ಇಲ್ಲ ಅಂದ್ರೆ ನಾನು ಫ್ಯಾಮಿಲಿ ಸೊತ್ತಕ್ಕೆ ಕೆಲಸ ಮಾಡೋದು ಒಳ್ಳೆ ಇದೆ, ತುಂಬಾ ಒಳ್ಳೆ ಇದೆ. ಫ್ಯಾಮಿಲಿ ಮಿಸ್ ಮಾಡ್ತೀವಿ. ಪೈಸಾಗೋಸ್ಕರ ಮಾಡ್ತೀವಿ. 10,000 ಸ್ವಲ್ಪ ಜಾಸ್ತಿ ಇಲ್ಲಿ ಸಿಕ್ಕಿಬಿಡ್ತದೆ ಅಷ್ಟೇ, ಬೇರೆ ಏನಿಲ್ಲ. ನಾವು ಫ್ಯಾಮಿಲಿಲಿ ಸಂತೋಷ ಮತ್ತೆ ಎಲ್ಲ ನಮ್ಮ ಬಿಟ್ಟು ಇಲ್ಲಿ ಬರುವುದೇ ಚೆನ್ನಾಗಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ನನ್ನ ಬಗ್ಗೆ ನಾನು ಹೇಳ್ತೀನಿ. ನಾನು ಇಲ್ಲಿ ಬಂದು ಕಷ್ಟ ಮಾಡ್ತೀನಿ, ಇಲ್ಲಿಂದ ನೋಡ್ತಾ ಇದೀನಿ ಎಲ್ಲ ಈ ಸಿಚುವೇಶನ್ ಹೆಂಗೆ ಇದೆ, ಫ್ಯಾಮಿಲಿ ಎಲ್ಲ ಹೆಂಗಿದೆ ಎಲ್ಲ ನೋಡ್ತಾ ಇದೀನಿ. ಇಲ್ಲಿ ಬಂದು ನಾವೇ ಅಡುಗೆ ಮಾಡ್ಬೇಕು, ಅಡುಗೆ ಮಾಡಿ ಊಟ ತಿನ್ಬೇಕು, ಕೆಲಸ ಮಾಡ್ಬಿಟ್ಟು 8 ಗಂಟೆ ಬರ್ಬೇಕು, 9 ಗಂಟೆ 10 ಗಂಟೆ ಟೈಮ್ ಹೋಗೋ ಟೈಮ್ ಕಿತ್ತ ಟೈಮ್ ಬರೋ ಟೈಮ್ ಗೊತ್ತೇ. ಹೋಗೋ ಟೈಮ್ ಯಾರ 10 ಗಂಟೆ 12 ಗಂಟೆ 9 ಗಂಟೆ ಮೇಲೆ ಆಗ್ಬಿಡ್ತದೆ. ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಮತ್ತೆ ಅಡುಗೆ ಮಾಡ್ಕೊಂಡು ಊಟ ತಿನ್ಬಿಟ್ಟು ನಿತ್ಯನ ಮಾಡ್ಬೇಕು. ಹಿಂಗೆಲ್ಲ ಕಷ್ಟ ಮಾಡ್ಬೇಕು. ಆ ಕಷ್ಟ ಬೇಡ. ಈ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಒಳ್ಳೆ ಕೆಲಸ. ಸೊ ಅಂಕಲ್, ನಮ್ಮ ಮಾತಿನ ಅರ್ಥ ಏನಂತಂದರೆ, ನಿಮಗೆ ನಿಮ್ಮ ನಾಡಲ್ಲೇ ಕಮ್ಮಿ ಸಂಬಳ ಸಿಕ್ಕಿದ್ರೂ ಪರವಾಗಿಲ್ಲ, ಅದಕ್ಕೇನಾದರೂ ಒಂದು ಆಲ್ಟರ್ನೇಟಿವ್ನ ಮಾಡಿಕೊಂಡು ನೀವಿರೋ ಜಾಗದಲ್ಲೇ ಇನ್ನೂ ಸ್ವಲ್ಪ ಹಣನ ಸಂಪಾದನೆ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಇಲ್ಲಿ ಬಂದು ನರಕ ಯಾತನೆನ ಅನುಭವಿಸೋದು ಬೇಡ ಅನ್ನೋದು ಅಂಕಲ್ನ ಅನುಭವದ ಮಾತು. ಸೊ ಅವ್ರು ಬಂದು ಇಲ್ಲಿಗೆ 4 ವರ್ಷ ಆಯ್ತಂತೆ. ಸೊ 4 ವರ್ಷದಲ್ಲಿ ಅವರ ಅನುಭವದ ಮಾತುಗಳಿದು. ಸೊ ಕೇಳಿಸ್ಕೊಂಡ್ರಲ್ಲ ಗೈಸ್, ಯಾರ್ಯಾರು ಹೊಸ್ದಾಗಿ ಇಲ್ಲಿಗೆ ಬರಬೇಕು ಅಂತ ಕೇಳ್ತಾ ಇದ್ರಲ್ಲ, ಸೊ ಬರೋಕ್ಕೂ ಮುಂಚೆ ಒಂದ್ಸರಿ ಥಿಂಕ್ ಮಾಡಿ, ಆಮೇಲಿಂದ ನೀವು ನಿಮ್ಮ ಫ್ಯಾಮಿಲಿನೆಲ್ಲ ಬಿಟ್ಟು ಬರೋಕ್ಕೆ ರೆಡಿ ಇರ್ತೀನಿ, ನಾನು ಅದು ಫೇಸ್ ಮಾಡ್ತೀನಿ, ಆ ಲೋನ್ಲಿನೆಸ್ನ ನಾನು ಇಲ್ಲಿ ಇದ್ದು ನಾನೇನೋ ಒಂದು ಸಾಧನೆ ಮಾಡ್ತೀನಿ ಅನ್ನಂಗಿದ್ರೆ ಧಾರಾಳವಾಗಿ ಬರ್ಬೋದು ನೀವು. ದುಬೈ ಎಲ್ರಿಗೂ ಡೋರ್ನ ಆಲ್ವೇಸ್ ತೆಗ್ದೇ ಇರುತ್ತೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್.